ಸೋಂಪುರ ಹೋಬಳಿಯ ಹಲವೆಡೆ ವೈಕುಂಠ ಏಕಾದಶಿ ಯಶಸ್ವಿ. ಸ್ವಾಮಿ ಗೋವಿಂದನ ಹೆಸರಿನಲ್ಲಿರುವ ಗೋವಿಂದಪುರ ನರಸೀಪುರ ಗ್ರಾಮದಲ್ಲಿ ಅತಿ ವಿಶೇಷ ಆಚರಣೆ. ಹೌದು, ಗೋವಿಂದನ ನಾಮದೊಂದಿಗೆ ಬಂದಿರುವ ಸೋಂಪುರ ಹೋಬಳಿಯ ಗೋವಿಂದಪುರ ಮತ್ತು ಆತ್ಮನಾಮ ಕ್ಷೇತ್ರವಾದ ನರಸೀಪುರದಲ್ಲಿ ವಿಶೇಷ ಅಲಂಕಾರಗಳಿಂದ ವೈಕುಂಠ ಏಕಾದಶಿ ಸುಸಂಪನ್ನವಾಯಿತು. ಗೋವಿಂದಪುರದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೆಂಕಟೇಶ್ವರ ಕಲ್ಯಾಣ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಸೇರಿ ಸ್ವಾಮಿಗೆ ವಿಶೇಷ ಅಲಂಕಾರ, ವೈಕುಂಠ ದ್ವಾರದ ದರ್ಶನ, ವನಕಲ್ಲು ಮತ್ತು ಸ್ಥಳೀಯ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಭಕ್ತರಿಗೆ ಲಾಡು, ಪುಳಿಯೋಗರೆ, ಪೊಂಗಲ್ ಪ್ರಸಾದ ವಿತರಣೆ ಮಾಡಿ ಅರ್ಥಪೂರ್ಣವಾಗಿ ವೈಕುಂಠ ಏಕಾದಶಿ ಆಚರಿಸಿದರು. ನಂತರ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ವಿ ರಾಜಣ್ಣ ಮಾಹಿತಿಯನ್ನು ನೀಡಿ, ನಮ್ಮ ದೇವಾಲಯ ಬೆಳೆಯುತ್ತಿದೆ. ಮುಂದಿನ ದಿನಗಳಲ್ಲಿ ದೇವಾಲಯದ ಅಕ್ಕಪಕ್ಕದ ನಿವೇಶನ ಪಡೆದು ದೇವಾಲಯ ಜೀರ್ಣೋದ್ಧಾರ ಮಾಡಿ ವೈಕುಂಠ ಏಕಾದಶಿ ಆಚರಿಸುತ್ತೇವೆ. ಇಂತಹ ಕುಗ್ರಾಮದಲ್ಲಿ ವೈಕುಂಠ ಏಕಾದಶಿಯನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿದ್ದೇವೆ ಎಂದರು. ಗೋವಿಂದಪುರ ಸೋಂಪುರ ಹೋಬಳಿ ನರಸೀಪುರ ಗ್ರಾಮ ಪಂಚಾಯತ್ ವತಿಯಿಂದ ಇದು 14ನೇ ವೈಭವದ ವೈಕುಂಠ ಏಕಾದಶಿಯನ್ನು ನಮ್ಮ ಗ್ರಾಮಸ್ಥರ ಪ್ರಮುಖರ, ನಮ್ಮ ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳ ಸಮ್ಮುಖದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು 14ನೇ ವೈಕುಂಠ ಏಕಾದಶಿ ಇಲ್ಲಿಗೆ ಪ್ರಾರಂಭವಾಗಿ ಸ್ವಲ್ಪ ಏನಾಗಿದೆ ಅಂದರೆ ಇನ್ನೂ ಸ್ವಲ್ಪ ಈ ಅಕ್ಕಪಕ್ಕದ ಜಾಗ ಇದಾಗಬೇಕು, ಅದನ್ನು ವಿಸ್ತರಣೆಯನ್ನು ಅವರು ಬಿಟ್ಕೊಡ್ತೀವಿ, ತೆರವು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಈಗ ಶೀಘ್ರದಲ್ಲೇ ಅಲ್ಲಿ ಅವರಿಗೆ ಸರ್ಕಾರಿ ಇದರ ಜಾಗದಲ್ಲಿ ಅವರಿಗೆ ಅನುವು ಮಾಡಿಕೊಟ್ಟು ಆ ಟ್ರಸ್ಟ್ ಇದು ಸಂಪೂರ್ಣವಾಗಿ ಈ ಒಂದು ಟ್ರಸ್ಟ್ನ ಮೂಲಕ ಇನ್ನೂ ಅಭಿವೃದ್ಧಿಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಭಕ್ತರು, ಗ್ರಾಮಸ್ಥರು, ಅಕ್ಕಪಕ್ಕದವರು ಪ್ರತಿಯೊಬ್ಬರೂ ಇದಕ್ಕೆ ಸಹಕರಿಸ್ತಾ ಇದ್ದಾರೆ. ಹಿಂದಿನಿಂದಲೂ ಸಹಕರಿಸ್ತಾರೆ, ಮುಂದೇನೂ ಚೆನ್ನಾಗಿ ಸಹಕರಿಸ್ತಾರೆ ಅಂತ ನಾವು ಅವ್ರ ಮೇಲೆ ನಂಬಿಕೆಯನ್ನಿಟ್ಟು ಈ ಸ್ವಾಮಿಯ ಕೃಪೆಗೆ ಎಲ್ಲರೂ ಪಾತ್ರರಾಗ್ತಾರೆ, ಎಲ್ಲ ಕಷ್ಟಗಳನ್ನ ನಿವಾರಣೆ ಆಗ್ತದೆ ಅಂತ ನಾವು ಇಲ್ಲಿ ಈ ಗೋವಿಂದಪುರ ಗ್ರಾಮದಲ್ಲಿ ಸುಮಾರು ಏನು 100 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಚಿಕ್ಕ ದೇವಸ್ಥಾನ ಇವತ್ತು ಸ್ವಲ್ಪ ಇನ್ನೂ ಉತ್ತಮವಾಗಿದೆ. ಇನ್ನೂ ಅಭಿವೃದ್ಧಿ ಪಡಿಸಬೇಕು ಅಂತ ನಾವೆಲ್ಲನೂ ಈ ಪ್ರಮುಖರು, ಊರಿನ ಪ್ರಮುಖರು ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳೆಲ್ಲರೂ ಸೇರಿ ನಾವು ಅದನ್ನು ಶ್ರಮಪಟ್ಟು ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಏಕೈಕವಾಗಿರ್ತಕ್ಕಂಥ ಗುರಿಯಾಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮಗೆ ತಿಳಿಯಪಡಿಸೋದಕ್ಕೆ ಹರ್ಷಿಸುತ್ತೇನೆ. ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಟಿ ವೆಂಕಟೇಶಯ್ಯ ಮಾತನಾಡಿ, ಮುಂದಿನ ದಿನಗಳಲ್ಲಿ ಈ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸುವುದು ಇಡೀ ಗ್ರಾಮದ ಹಾಗೂ ಭಕ್ತರ ಉದ್ದೇಶವಾಗಿದೆ. ಭಕ್ತರೆಲ್ಲರೂ ಸಹ ಉತ್ತಮವಾಗಿ ಸಹಕರಿಸಬೇಕು. ತಮ್ಮ ಧನಗಳನ್ನು ನೀಡಿ ಈ ಒಂದು ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಬೇಕು ಎಂದು ಟಿ ವೆಂಕಟೇಶಯ್ಯ ಹೇಳಿದ್ದು ಹೀಗೆ. ಏನಂದರೆ ಇದು ಒಬ್ಬರು ಇಬ್ಬರು ಟ್ರಸ್ಟ್ನವರೇ ಮಾಡೋಂಥದ್ದಲ್ಲ, ಎಲ್ಲ ಭಕ್ತಾದಿಗಳು ಎಲ್ಲ ಸೇರಿ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಒಂದು ಕಾಂಪೌಂಡು ಮತ್ತು ಇತರೆ ಏನೇನು ಕೆಲಸ ಆಗಬೇಕು ಅದೆಲ್ಲ ನಮ್ಮ ಗೋವಿಂದಪುರದಲ್ಲಿ ನಮ್ಮ ದೇವಸ್ಥಾನದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಒಂದು ದಯ ಇದ್ದರೆ ನಾವು ಮಾಡೇ ಮಾಡ್ತೀವಿ. ಅದಕ್ಕಿಂತ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಸಹಕರಿಸ್ಬೇಕು. ಏನು 14 ವರ್ಷದಿಂದ ಹಿಂದೆ ನಾವು ಈಗ ಗೋವಿಂದಪುರದಲ್ಲಿ ದೇವರು ಒಂದು ಸಣ್ಣದು ಗುಡಿ ಇತ್ತು, ಅದನ್ನೆಲ್ಲ ಸೇರಿ ಒಂದು ಹಂತಕ್ಕೆ ತಂದಿದ್ದಾರೆ. ಯಾಕೆಂದರೆ ಇದಕ್ಕೆ ಶ್ರಮೆ ಜಾಸ್ತಿ. ಎಲ್ಲ ಒಂದು ಭಕ್ತಾದಿಗಳದು ಒಬ್ಬರು ಮಾಡೋಂಥದ್ದಲ್ಲ, ಟ್ರಸ್ಟ್ನವ್ರು ಮಾಡೋಂಥದ್ದಲ್ಲ, ಎಲ್ಲ ಸೇರಿ ಒಂದು ಚಪ್ಪಾಳೆ ಹೊಡೆದ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ತದೆ. ಇದನ್ನೆಲ್ಲ ತಾವು ಏನು ಮಾಧ್ಯಮದವರು ಪ್ರಚಾರ ಮಾಡಬೇಕು. ಇದೊಂದು ನಮ್ಮ ಸಣ್ಣ ಗ್ರಾಮದಲ್ಲಿ ಹಿಂಗೆ ನಡೀತಾ ಇದೆ ಅಂತ ನೀವು ಪ್ರಚಾರ ಮಾಡಿದ್ರೆ ಅದು ದೇವರು ಕೃಪೆ ಇದ್ದೇ ಇರ್ತೈತೆ ಅಂತ ಹೇಳ್ತಾ ಎಲ್ಲ ನಮ್ಮ ಟ್ರಸ್ಟಿನ ಪದಾಧಿಕಾರಿಗಳಿಗೂ ಮತ್ತು ಹಿರಿಯರಿಗೂ ಮತ್ತು ಎಲ್ಲ ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೂ ನಾನು ಬೇಡ್ಕೊಳ್ಳೋದಿಷ್ಟೇ, ವೆಂಕಟೇಶ್ವರನ ಒಂದು ದೇವರಿಗೆ ಎಲ್ಲ ಶ್ರಮೆ ಬೀಳೋಣ ಅಂತ ಹೇಳ್ತಾ ನನ್ನ ಒಂದು ಸ್ವಾಮಿಯ ಪಾದಂಗಳಲ್ಲಿ ನಮಸ್ಕರಿಸುತ್ತಾ ನಾನು ಟಿ ವೆಂಕಟೇಶಯ್ಯ ಅಂತ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಈಗ ಒಂದು ತಾಲೂಕು ಸಮಾಜ ಇದರಲ್ಲಿ ಕೃಷಿ ಸಮಾಜದ ಒಂದು ಡೈರೆಕ್ಟರು ಆಗಿ ನನ್ನ ಹೆಸರು ಟಿ ವೆಂಕಟೇಶ್. ಇನ್ನು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶಿಕ್ಷಕ ಯೋಗಾನಂದ್ ಮಾತನಾಡಿ, ಈ ದೇವಾಲಯ ಅತೀವ ಸಂತಸದ ಜೊತೆಗೆ ರೂಪುಗೊಂಡಿದೆ. ಹಲವಾರು ವರ್ಷಗಳಿಂದ ಈ ದೇವಾಲಯ ನಡೆದುಕೊಂಡು ಬಂದಿದೆ. ಮುಖ್ಯವಾಗಿ ಗೋವಿಂದನ ಹೆಸರಿನಲ್ಲೇ ಗೋವಿಂದಪುರ ನಮ್ಮ ಗ್ರಾಮವಿದೆ, ಆದ್ದರಿಂದ ಗೋವಿಂದಪುರ ಎಂದು ಹೆಸರು ಬಂದಿತು. ಈ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮದಲ್ಲಿ ಈ ಒಂದು ವಿಶೇಷವಾಗಿ ವೈಕುಂಠ ಏಕಾದಶಿ ಆಚರಿಸಿದ್ದೇವೆ ಎಂದು
ಯೋಗಾನಂದ್ ಹೇಳಿದ್ದು ಹೀಗೆ. ಏಕಾದಶಿಯಿಂದ ಇಲ್ಲಿ ಗೋವಿಂದಪುರ ಅಂದರೆ ಗೋವಿಂದ ನೆಲೆಸಿರೋಂಥ ಜಾಗ, ಹಾಗಾಗಿ ಇಲ್ಲಿ ಗೋವಿಂದಪುರ ಅಂತ ಹೆಸರಾಗಿರೋದು, ಇಲ್ಲಿ ಮೂಲಸ್ಥ ಆಗಿರೋದು. ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಸಾಕವಾಗಿದೆ. ನಮ್ಮ ಇವ್ರು ಹೇಳ್ದಂಗೆ ಬರೀ ಟ್ರಸ್ಟಿಂದ ಆಗಲ್ಲ, ಎಲ್ಲ ಭಕ್ತಾದಿಗಳಿಗೆ ಸೇರ್ ಮಾಡಬೇಕು. ಈಗ ಅಕ್ಕಪಕ್ಕ ಸೈಟ್ ಎಲ್ಲ ಅವಕ್ಕೆ ಒಂದು ಪರಿಹಾರ ಕೊಟ್ಟು ಮತ್ತೊಂದು ಕಾರ್ಯಕ್ರಮಗಳಲ್ಲಿ ಮಾಡಬೇಕು ಅಂತ ಹೆಚ್ಚಾಗಿ ಉದ್ದೇಶ ಇಟ್ಕೊಂಡಿದ್ವಿ. ಅದಕ್ಕೆ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿರ್ಬೋದು, ನಮ್ಮ ರಾಜಣ್ಣರ ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷರು ಕೃಷ್ಣಮೂರ್ತಿ ಇರ್ಬೋದು, ಜಿಲ್ಲಾ ವೆಂಕಟೇಶ ಇರ್ಬೋದು, ಅವರ ಸಮ್ಮುಖದಲ್ಲಿ ಎಲ್ಲ ಊರಿನ ಎಲ್ಲ ಒಂದು ಗ್ರಾಮಸ್ಥ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಇನ್ನೂ ಹೆಚ್ಚಿನದಲ್ಲಿ ಪ್ರೋತ್ಸಾಹ ಕೊಡಬೇಕಾಗಿದೆ. ಈಗ ಚಿಟ್ಟಿ ಮೇಳ ವಾದ್ಯಗಳು, ಕರ್ನಾಟಕ ಸಂಸ್ಕೃತಿ ಇಲಾಖೆಯಿಂದ ಜಾನಪದ ನೃತ್ಯಗಳೆಲ್ಲ ಇನ್ನೇನು ಆಗಮಿಸ್ತಾ ಇದ್ದಾವೆ. ಎಲ್ಲ ಒಂದು 1000 ಜನ ಸೇರುವಂತ ಸಂಧ್ಯೆ ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಂಡಿದ್ದೀವಿ ಸರ್. ನನ್ನ ಹೆಸರು ಯೋಗಾನಂದ್ ಅಂತ ಸರ್. ನಾವೊಬ್ಬರು ಶಿಕ್ಷಕರು ಈ ಊರಿನ. ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ಟ್ರಸ್ಟ್ನ ಉಪಾಧ್ಯಕ್ಷ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಟಿ ವೆಂಕಟೇಶಯ್ಯ, ಪ್ರಧಾನ ಕಾರ್ಯದರ್ಶಿ ಯೋಗಾನಂದ್, ಡಾಕ್ಟರ್ ಚೌಡಯ್ಯ, ಕಾರ್ಯದರ್ಶಿ ವಿ ಲಕ್ಷ್ಮೀನಾರಾಯಣ್, ಖಜಾಂಚಿ ಎಚ್ಎಲ್ ಚಂದ್ರಶೇಖರ್, ಟಿ ರಾಜಣ್ಣ, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕಿ ಶೈಲಜಾ ಹಾಗೂ ಇನ್ನಿತರ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆ, ಊರಿನ ಗ್ರಾಮಸ್ಥರು, ಸ್ಥಳೀಯರು ಸೇರಿದಂತೆ ನೂರಾರು ಭಕ್ತರು ಗೋವಿಂದಪುರ ಗ್ರಾಮದಲ್ಲಿ ವೈಕುಂಠ ಏಕಾದಶಿಗೆ ಸಾಕ್ಷಿಯಾದರು. ಈ ವೈಕುಂಠ ಏಕಾದಶಿಯ ಗೋವಿಂದಪುರದ ದೃಶ್ಯಾವಳಿಗಳು ಹಾಗೂ ಪ್ರಸಾದ ವಿತರಣೆಯ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಕೊಪ್ಪೆ ಶ್ರೀಧರ್ ಜೊತೆ ಕೆ ನೂರ್ರಾಮ್, ಕದಂಬ ಖಡ್ಗ ನ್ಯೂಸ್, ಗೋವಿಂದಪುರ, ದಾಬಸ್ಪೇಟೆ. ಪ್ರಕಾಶ